ಆತ್ಮೀಯರೇ ನಮಸ್ಕಾರ. ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಆಂಗ್ಲೋ ಫ್ರೆಂಚ್ ಸಂಘರ್ಷದ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಯಲ್ಲಿ ಈ ಆಂಗ್ಲೋ ಫ್ರೆಂಚ್ ಸಂಘರ್ಷಕ್ಕೆ ಪ್ರಮುಖವಾದಂತಹ ಕಾರಣಗಳು ಯಾವುವು ಅನ್ನೋದ್ರ ಕುರಿತ ನಾವು ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಒಂದು ಅವಧಿಯಲ್ಲಿ ಆ ಸಂಘರ್ಷದ ಪರಿಣಾಮವಾಗಿ ಯಾವ್ಯಾವ ಯುದ್ಧಗಳಾದವು ಅನ್ನೋದನ್ನ ನಾವು ಅಭ್ಯಾಸ ಮಾಡೋದ. ಇಲ್ಲಿ ಮೂಲತಃ ಯುರೋಪಿಯನ್ರನ್ನಿದ್ರಲ್ಲ, ಅವರು ವ್ಯಾಪಾರ ದೃಷ್ಟಿಯನ್ನು ಇಟ್ಕೊಂಡು ಭಾರತಕ್ಕೆ ಬಂದಿದ್ರು. ಪೋರ್ಚುಗೀಸರಾಗ್ಲಿ, ಡಚ್ರಾಗ್ಲಿ ಅಥವಾ ಇಂಗ್ಲಿಷರಾಗ್ಲಿ ಮತ್ತು ಫ್ರೆಂಚ್ರಾಗ್ಲಿ, ಇವರೆಲ್ಲರೂ ವ್ಯಾಪಾರ ದೃಷ್ಟಿಯಿಂದ ಬಂದ್ರು. ಕಾಲಕ್ರಮೇಣ ಅದರಲ್ಲಿ ಪ್ರಬಲ ಆದಂತಹ ಎರಡು ದೇಶಗಳು ಯಾವತ್ತಂದ್ರೆ ಒಂದು ಆಂಗ್ಲರು ಮತ್ತು ಇನ್ನೊಂದು ಫ್ರೆಂಚರು. ಇವರು ಭಾರತದಲ್ಲೇ ನೆಲೆ ನಿಂತು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂಬ ಕನಸನ್ನು ಕಾಣ್ತಾರೆ. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕೂಡ ಕೋರಮಂಡಲ ತೀರ ಪ್ರದೇಶದಲ್ಲಿ ಸುಮಾರು 20 ವರ್ಷಗಳ ಕಾಲ ಇವರು ಕಾದಾಟಕ್ಕಿಳಿತಾರೆ. ಕೋರಮಂಡಲ ತೀರ ಪ್ರದೇಶ ಏನದಲ್ಲ, ಆ ಕೋರಮಂಡಲ ತೀರ ಪ್ರದೇಶ ಮತ್ತು ಅದರ ಹಿನ್ನಾಡನ್ನ ಆಂಗ್ಲರು ಕರ್ನಾಟಿಕ್ ಅಂತ ಹೇಳಿ ಕರೆದಿದ್ರು. ಸೊ ಆ ಭಾಗದಲ್ಲಿ ನಿರಂತರ 20 ವರ್ಷಗಳ ಕಾಲ ಇವರು ಸಂಘರ್ಷಕ್ಕಿಳ್ತಾರೆ. ಈ ಸಂಘರ್ಷಗಳನ್ನ ನಾವು ಕರ್ನಾಟಿಕ್ ಯುದ್ಧಗಳು ಅಂತ ಹೇಳಿ ಕರಿತೀವಿ. ಪ್ರಮುಖವಾಗಿ 3 ಕರ್ನಾಟಿಕ್ ಯುದ್ಧಗಳು ಇಲ್ಲಿ ನಡೀತಾವ. ಆ ಯುದ್ಧಗಳು ಯಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಒಂದೇದ್ ನೋಡ್ರಿ, ಒಂದನೇ ಕರ್ನಾಟಿಕ್ ಯುದ್ಧ ಅಂತಿದ. ಇದು 1746ರಿಂದ 1748 ತನಕ ನಡೀತದ. ಎರಡನೇ ಕರ್ನಾಟಿಕ್ ಯುದ್ಧದಲ್ಲ, ಇದು 1749ರಿಂದ 1754 ತನಕ ನಡೀತದ. ಇದನ್ನ ಕೆಲವು ಪುಸ್ತಕಗಳಲ್ಲಿ 48 ಅಂತ ಹೇಳಿ ಇಸ್ವಿ ಕೊಟ್ಟಿರ್ತಾರ, ಏನ್ ತಪ್ಪಿಲ್ಲ. ಇನ್ನು ಮೂರನೇ ಕರ್ನಾಟಿಕ್ ಯುದ್ಧ ಏನದಲ್ಲ, ಅದು 1756ರಿಂದ 1763 ತನಕ ಈ ಯುದ್ಧ ನಡೀತದ. ಸೊ ಪ್ರಮುಖವಾಗಿ 3 ಯುದ್ಧಗಳು ನಡೀತಾವ. ಇವತ್ತಿನ ಅವಧಿಯಲ್ಲಿ ನಾವು ಮೊದಲನೇ ಕರ್ನಾಟಕ ಯುದ್ಧ ಏನದಲ್ಲ, ಇದ್ರ ಕುರಿತು ಅಭ್ಯಾಸ ಮಾಡೋಣ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದಂತ ಯಾವೆಲ್ಲ ಅಂಶಗಳನ್ನ ನಾವು ಅಭ್ಯಾಸ ಮಾಡೋದು ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಒಂದೇದು, ಈ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣಗಳ್ಯಾವು. ಕಳೆದ ಅವಧಿಯಲ್ಲೂ ಕೂಡ ಕರ್ನಾಟಕ ಯುದ್ಧಗಳಿಗೆ ಪ್ರಮುಖ ಕಾರಣಗಳು ಅಂತ ಹೇಳಿ 4 ಕಾರಣಗಳನ್ನ ಅಭ್ಯಾಸ ಮಾಡಿದೀವಿ. ಆದ್ರೆ ಪ್ರತಿ ಕರ್ನಾಟಕ ಯುದ್ಧಕ್ಕೂ ಕೂಡ ಒಂದು ತಕ್ಷಣದ ಕಾರಣಗಳು ಇರ್ತಾವಲ್ಲ, ಆ ಒಂದು ಕಾರಣಗಳನ್ನ ಇಲ್ಲಿ ಅಭ್ಯಾಸ ಮಾಡೋಣ. ಸೊ ಈ ಕಾರಣಗಳು, ಎರಡನೇ ಅಂಶ ಏನಂತಂದ್ರೆ ಯುದ್ಧದ ಘಟನೆಗಳು. ಈ ಒಂದನೇ ಕರ್ನಾಟಕ ಯುದ್ಧ ನಡೀತಿರ್ಬೇಕಾದ್ರೆ ಯಾವ್ಯಾವ ಘಟನೆಗಳು ಸಂಭವಿಸಿದವು ಅನ್ನೋದು ನೋಡ್ಬೇಕು. ಇದರಲ್ಲಿ 2 ಘಟನೆಗಳು ಬರ್ತಾವ. ಒಂದು ಮದ್ರಾಸ್ ಮುತ್ತಿಗೆ, ಇನ್ನೊಂದು ಅಡೆಯಾರ್ ಕದನ. ಓಕೆ, ಸೊ ಇವೆರಡು ಅಭ್ಯಾಸ ಮಾಡೋಣ. ಆಮೇಲೆ ಈ ಘಟನೆಗಳಿಂದಾಗಿ ಏನೇನು ಪರಿಣಾಮಗಳಾಗ್ತಾವ ಅನ್ನೋದನ್ನ ಅಭ್ಯಾಸ ಮಾಡೋಣ. ಪ್ರತಿ ಒಂದು ಯುದ್ಧಕ್ಕೆ ಸಂಬಂಧಿಸಿದಂತೆ ನಾವು ಇಷ್ಟ ಅಂಶಗಳನ್ನ ಅಭ್ಯಾಸ ಮಾಡ್ತೀವಿ. ಒಂದು, ಆ ಯುದ್ಧಕ್ಕೆ ಕಾರಣಗಳು. ಎರಡನೇದು, ಯುದ್ಧದ ಸಮಯದಲ್ಲಿ ಜರುಗಿದಂತಹ ಘಟನೆಗಳು. ಆಮೇಲೆ ಆ ಯುದ್ಧದ ಪರಿಣಾಮಗಳು ಮೂರನೇದು. ಈ 3 ಅಂಶಗಳನ್ನ ನಾವು ಅಭ್ಯಾಸ ಮಾಡ್ಬೇಕು ಪ್ರತಿ ಒಂದು ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದಂತೆ. ಓಕೆ, ಸೊ ಈಗ ಮೊದಲನೇದ ಒಂದು ಅಂಶವನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಯುದ್ಧಕ್ಕೆ, ಒಂದನೇ ಕರ್ನಾಟಕ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣಗಳು ಯಾವುವು ಅನ್ನೋದು. ಇಲ್ಲಿ ಮೊದಲನೇದು ನೋಡ್ರಿ, ಭಾರತದಲ್ಲಿ ಭೂ ಪ್ರದೇಶಗಳನ್ನ ಪಡೆಯುವ ಸಲುವಾಗಿ ಆಂಗ್ಲರು ಮತ್ತು ಫ್ರೆಂಚರು ಕಾದಾಟಕ್ಕಿಳಿದ್ರು. ಯಾಕಂದ್ರ ಇಲ್ಲಿ ದಕ್ಷಿಣ ಭಾರತದಾಗ ಅಂದ್ರೆ ಕಂಪ್ಲೀಟ್ ಅಂತ ಭಾರತ ಅಲ್ಲ, ಇಲ್ಲಿ ದಕ್ಷಿಣ ಭಾರತದಾಗ ವಿಶೇಷವಾಗಿ ಏನಾಗಿತ್ತು ಅಂದ್ರೆ, ಇದೇನ್ ಕೋರಮಂಡಲ್ ತೀರ ಪ್ರದೇಶದಲ್ಲ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಕೋರಮಂಡಲ್ ತೀರ ಪ್ರದೇಶ ಅಂತಾರ. ಇದನ್ನ ಮತ್ತೆ ಇದರ ಹಿನ್ನಾಡನ್ನ ಇಂಗ್ಲಿಷ್ ಏನ್ ಕರೆದಿದ್ರು ಹೇಳ್ರಿ, ಕರ್ನಾಟಿಕ್ ಅಂತ ಹೇಳಿ ಕರೆದಿದ್ರು. ಈ ಪ್ರದೇಶಕ್ಕೆ ಕರ್ನಾಟಿಕ್ ಅಂತ ಹೇಳಿ ಕರೆದಿದ್ರು. ಇಲ್ಲಿ ಆಂಗ್ಲರ ಮತ್ತು ಫ್ರೆಂಚರ ವ್ಯಾಪಾರಿ ಕೇಂದ್ರಗಳಿದ್ದು. ಸೊ ಅಲ್ಲಿ ಸಮೀಪದಲ್ಲೇ ವ್ಯಾಪಾರಿ ಕೇಂದ್ರಗಳು ಇರೋದ್ರಿಂದ ವ್ಯಾಪಾರ ಪೈಪೋಟಿ ಕಾಮನ್ ಆಗಿ ಆಗೋದದು. ಓಕೆ, ಸಹಜವಾಗಿ ಆ ಪೈಪೋಟಿ ಉಂಟಾಗ್ತದ. ಇನ್ನು ಆ ಪ್ರದೇಶಗಳೇ ತಮ್ಮ ಅಧೀನದಲ್ಲಿ ಇರಬೇಕು ಅಂತ ತಿಳ್ಕೊಂಡು ಎರಡೂ ದೇಶಗಳ ಬಯಸಿದ್ರಿಂದ ಆ ಪ್ರದೇಶಗಳನ್ನ ಗೆಲ್ಲುವಲ್ಲಿ ಅವ್ರು ತೊಡಗುತ್ತಾರ. ಇದು ಮೊದಲನೇ ಕಾರಣ, ಭಾರತದ ಭೂ ಪ್ರದೇಶಗಳನ್ನ ಪಡೆಯುವ ಸಲುವಾಗಿ. ಇನ್ನು ಎರಡನೇ ಕಾರಣ ನೋಡ್ರಿ, ಭಾರತೀಯ ರಾಜರ ಅಶಿಸ್ತಿನ ಸೇನೆಯ ಲಾಭ ಪಡೆಯುವ ಸಲುವಾಗಿ ಅಂತ. ಈ ಕಳೆದ ಅವಧಿಯಲ್ಲಿ ನಾವು ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿ ನೋಡಿದಾಗ ಏನ್ ಅಭ್ಯಾಸ ಮಾಡಿದ್ವಿ ಹೇಳ್ರಿ. ಒಂದು, ಇಲ್ಲಿ ಅರ್ಕಾಟ್ ಪ್ರದೇಶ ಏನದಲ್ಲ, ಈ ಅರ್ಕಾಟ್ ಪ್ರದೇಶದ ನವಾಬ್ ಯಾರಾಗ್ಬೇಕು ಅನ್ನೋದ್ರ ಸಲುವಾಗಿ ಗೊಂದಲಿತ್ತು ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ ಮಧ್ಯೆ. ಅದೇ ರೀತಿ ಇಲ್ಲಿ ಮೇಲ್ಗಡೆ ಬರುವಂತಹ ಹೈದರಾಬಾದದ ನಿಜಾಮ್ ಯಾರಾಗ್ಬೇಕು ಅನ್ನೋದ್ರ ಕುರಿತು ಗೊಂದಲಿತ್ತು. ಅಲ್ಲಿ ನಾಸಿರ್ ಜಂಗ ಮತ್ತು ಮುಜಾಫರ್ ಜಂಗ ಕಾದಾಟಕ್ಕಿಳಿದಿದ್ರು. ಸೊ ಇವರಿಬ್ಬರ ಈ ರಾಜಕೀಯ ಗೊಂದಲಗಳು, ಇವರ ಅಶಿಸ್ತಿನ ಸೇನೆ, ಇದು ಬ್ರಿಟಿಷರಿಗೆ ಮತ್ತು ಫ್ರೆಂಚರಿಗೆ ಲಾಭ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಆ ಸೇನೆಯ ಲಾಭ ಪಡೆಯುವ ಸಲುವಾಗಿ ಇವ್ರು ಯುದ್ಧಕ್ಕೆ ಇಳಿತಾರೆ. ಅಂದ್ರೆ ಸೇನೆಯ ಲಾಭ ಅಂತಂದ್ರೆ ನೋಡ್ರಿ, ನಾವು ಯುದ್ಧ ಮಾಡಿದ್ರು ಕೂಡ ಇವ್ರು ಹೆಚ್ಚು ಭಾಗವಹಿಸಂಗಿಲ್ಲ, ಭಾಗವಹಿಸಿದ್ರು ಕೂಡ ಇವ್ರು ನಾವು ಸೋಲಿಸಬಹುದು ಅನ್ನೋ ಕಾನ್ಫಿಡೆನ್ಸ್ ಆ ಇಬ್ಬರಲ್ಲಿ ಕೂಡ ಇತ್ತು. ಇದು ಎರಡನೇ ಕಾರಣ. ಮತ್ ತಕ್ಷಣದ ಕಾರಣ ಏನಂತಂದ್ರೆ, ಆಸ್ಟ್ರಿಯಾ ಅಂತ ಹೇಳಿ ಈ ಯುರೋಪಿಯನ್ ಕಂಟ್ರಿದಾಗ ಒಂದು ದೇಶ ಬರ್ತದಲ್ಲ, ಯುರೋಪಿಯನ್ ಖಂಡದಲ್ಲಿ, ಆ ಆಸ್ಟ್ರಿಯಾದಲ್ಲಿ ಉತ್ತರಾಧಿಕಾರತ್ವದ ಫೈಟ್ ನಡೆದಿರ್ತದ 1746ರಲ್ಲಿ. ಏನು ಉತ್ತರಾಧಿಕಾರತ್ವದ ಫೈಟ್ ಅನ್ನೋದು ನಾ ಕಳೆದ ಅವಧಿಯಲ್ಲಿ ಹೇಳಿದ ನಿಮ್ಗೆ, ಆದ್ರೂ ಕೂಡ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಈ ಆಸ್ಟ್ರಿಯಾ ದೇಶದ ಮೇಲೆ ಬ್ರಿಟಿಷರು ಮತ್ತು ಫ್ರೆಂಚರು ತಮ್ಮ ಪ್ರಾಬಲ್ಯವನ್ನು ಬೀರ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರ. ಹಿಂಗಾಗಿ ಅಲ್ಲಿ ಉತ್ತರಾಧಿಕಾರಿ ಯಾರಾಗ್ಬೇಕು ಅನ್ನೋದ್ರ ಕುರಿತು ಡಿಸಿಷನ್ ಈ ಎರಡು ದೇಶಗಳು ಮಾಡ್ತಿರ್ತಾರ. ಹಿಂಗಾಗಿ
ಆ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರತ್ವದ ಯುದ್ಧ ಅಲ್ಲಿ ಏನ್ ಪ್ರಾರಂಭ ಆಗ್ತದಲ್ಲ ಅದರ ಎಫೆಕ್ಟ್ ಆಗಿ ಇಲ್ಲಿ ಭಾರತದಲ್ಲಿಯೂ ಕೂಡ ಯುದ್ಧ ಆಗ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಭಾರತದ ಓಕೆ, ಭಾರತದ ಮತ್ತು ಆಂಗ್ಲರು ಫ್ರೆಂಚರು ಆಗಿನ ಸಮಯದಲ್ಲಿ ಅಂದ್ರೆ ಈ 18ನೇ ಶತಮಾನದ ವೇಳೆಗೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ವ್ಯಾಪಾರಿ ಕೇಂದ್ರಗಳನ್ನ ಹೊಂದಿದ್ರು. ಎಲ್ಲೆಲ್ಲಿ ಬ್ರಿಟಿಷರು ಹೊಂದಿದಾರಲ್ಲ ಅಲ್ಲೆಲ್ಲಿ ಫ್ರೆಂಚರು ಕೂಡ ಹೊಂದಿದ್ರು. ಹಿಂಗಾಗಿ ಇಲ್ಲಿ ಭಾರತದಲ್ಲಿಯೂ ಕೂಡ ಇಬ್ಬರದ್ದು. ಆಮೇಲೆ ಇಲ್ಲಿ ಆಸ್ಟ್ರಿಯಾ ಇಲ್ಲಿ ಬರ್ತದ, ಇದು ಫ್ರಾನ್ಸ, ಇದು ಇಂಗ್ಲೆಂಡ. ಓಕೆ, ಈ ಎರಡೂ ದೇಶಗಳು ಕೂಡ ಆಸ್ಟ್ರಿಯಾ ದೇಶದ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಿದ್ವು. ಯಾಕಂದ್ರೆ ಅಲ್ಲಿ ಒಬ್ಬ ರಾಜನ ಸಾವಾಗಿತ್ತು, ಉತ್ತರಾಧಿಕಾರಿ ಯಾರು ಅನ್ನೋದ್ರ ಕುರಿತು ಗೊಂದಲ ಉಂಟಾಗಿತ್ತು. ಇಲ್ಲಿ ಇಬ್ರು ಕಾದಾಟಕ್ಕೆ ಇಳಿದಿದ್ರಿಂದ ಇತರ ಎಫೆಕ್ಟ್ ಆಗಿ ಇಲ್ಲಿಯೂ ಕೂಡ ಕಾದಾಟಕ್ಕೆ ಇಳಿತಾರೆ. ಇದು ತಕ್ಷಣದ ಕಾರಣ ಅಂತ ಹೇಳ್ತೇವಿ. ಇನ್ನ ಈ ಯುದ್ಧದ ಘಟನೆಗಳನ್ನ ನಾವು ನೋಡ್ಬೇಕಾಯ್ತು ಅಂತ ತಿಳ್ಕೊಳ್ರಿ. ಈ ಕಾರಣಗಳು ಗೊತ್ತೈತಲ್ಲ, ಇನ್ನು ಯುದ್ಧದ ಘಟನೆಗಳು ನೋಡೋದಾದ್ರೆ ಮೊದಲನೇ ಘಟನೆ ನೋಡ್ರಿ, 2 ಘಟನೆಗಳದಾವ. ಒಂದು ಮದ್ರಾಸ್ ಮುತ್ತಿಗೆ, ಇನ್ನೊಂದು ಅಡಿಯಾರ್ ಕದನ. ಮದ್ರಾಸ್ ಮುತ್ತಿಗೆ ಆಕ್ಚುಲಿ ಮದ್ರಾಸ್ ಇದು ಬ್ರಿಟಿಷರ ಅಧೀನದಲ್ಲಿರುವಂತಹ ಒಂದು ನಗರ, ಮದ್ರಾಸ್ ನಗರ. ಓಕೆ, 1746ರಲ್ಲಿ ಇಂಗ್ಲಿಷರ ಒಬ್ಬ ಸೇನಾ ನಾಯಕ, ಅದರಲ್ಲೂ ಕೂಡ ನೌಕಾ ಸೇನಾ ನಾಯಕ ಇದ್ದ, ಆತನ ಹೆಸರು ಬಾರ್ನೆಟ್ ಅಂತ. ಈ ಬಾರ್ನೆಟ್ ಏನ್ ಮಾಡ್ತಾ ಅಂದ್ರೆ ಫ್ರಾನ್ಸ್ ದೇಶದಿಂದ ಭಾರತಕ್ಕೆ ಹಡಗುಗಳು ಬರ್ತಿದ್ವು. ಯಾಕಂದ್ರೆ ಇಲ್ಲೇ ವಸ್ತುಗಳನ್ನ ಸಾಗಿಸಲಿಕ್ಕೆ, ರಫ್ತು ಮಾಡ್ಲಿಕ್ಕೆ ಆ ಹಡಗುಗಳನ್ನ ಕಳಿಸ್ಕೊಟ್ಟಿದ್ರು ಅವ್ರ. ಹಿಂಗಾಗಿ ಆ ಹಡಗುಗಳು ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಕಡೆಯಿಂದ ಬಂದಿದಾವ ಅಂತ ತಿಳ್ಕೊಂಡು ನಾವು, ಈ ಕಡೆಯಿಂದ ಈ ರೀತಿ ಬಂದಿದಾವ ಹಡಗ. ಹಿಂದೂ ಮಹಾಸಾಗರದಲ್ಲಿ ಇರ್ಬೇಕಾದ್ರನ ಈ ಬಾರ್ನೆಟ್ ಏನ್ ಮಾಡ್ತಾನಂದ್ರ ಆ ಹಡಗುಗಳ ಮೇಲೆ ದಾಳಿ ಮಾಡ್ತಾನ, ಅವುಗಳನ್ನ ನಾಶ ಪಡಿಸ್ತಾನ. ಮತ್ತೆ ಇಲ್ಲಿಂದ ಆತ ಏನ್ ಮಾಡ್ತಾ ಹೇಳ್ರಿ, ಪಾಂಡಿಚೇರಿಗೆ ಹೆದರಿಕೆಯನ್ನು ಹಾಕ್ತಾನ, ಬೆದರಿಕೆಯನ್ನು ಒಡ್ತಾನ. ಪಾಂಡಿಚೇರಿಗೆ ಬೆದರಿಕೆ ಅಂದ್ರ ಪಾಂಡಿಚೇರಿಯಲ್ಲಿ ಇರುವಂತಹ ಫ್ರೆಂಚರ ಗವರ್ನರ್ಗೆ ಹೆದರಿಕೆಯನ್ನು ಹಾಕ್ತಾನ. ಯಾರು ಹೇಳ್ರಿ? ಬಾರ್ನೆಟ್. ಇಲ್ಲಿ ಹೆಸರದ ನೋಡ್ರಿ, ಬಾರ್ನೆಟ್ ಅವರು ಇಂಗ್ಲಿಷರ ನೌಕಾಪಡೆಯ ಒಬ್ಬ ಮುಖ್ಯಸ್ಥ. ಈತ ಫ್ರಾನ್ಸ್ ದೇಶದ ಹಡಗುಗಳನ್ನ ಹಿಂದೂ ಮಹಾಸಾಗರದಲ್ಲಿ ಅವುಗಳನ್ನ ಮಾಡ್ತಾನೆ, ಅವುಗಳ ಮೇಲೆ ದಾಳಿ ಮಾಡ್ತಾನ. ಆಮೇಲೆ ಪಾಂಡಿಚೇರಿಯಲ್ಲಿರುವಂತಹ ಫ್ರೆಂಚ್ ಗವರ್ನರ್ಗೆ ಬೆದರಿಕೆಯನ್ನು ಉಂಟು ಮಾಡ್ತಾನೆ, ಪಾಂಡಿಚೇರಿಗೆ ಬೆದರಿಕೆಯನ್ನು ಉಂಟು ಮಾಡ್ತಾನೆ. ಆವಾಗ ಪಾಂಡಿಚೇರಿಯಲ್ಲಿರುವಂತಹ ಫ್ರಾನ್ಸ್ ಗವರ್ನರ್ ಯಾರು ಹೇಳ್ರಿ? ಡುಪ್ಲೆ ಅಂತ. ಈ ಡುಪ್ಲೆ ಬಹಳ ಮಹತ್ವಾಕಾಂಕ್ಷೆ ಉಳ್ಳವಾಗಿದ್ದ ಅಂತ ತಿಳ್ಕೊಂಡು ಹೇಳಿದಾನೆ ನಿಮ್ಗೆ. ಸೊ ಈ ಡುಪ್ಲೆಯ ಒಂದು ಮುಖ್ಯ ಉದ್ದೇಶ ಏನಿರ್ತಂದ್ರ ಭಾರತದಿಂದ ಈ ಇಂಗ್ಲಿಷರನ್ನ ಓಡಿಸೋದು. ಅವನು ಪ್ರಬಲವಾದ ಉದ್ದೇಶವನ್ನು ಇಟ್ಕೊಂಡಿದ್ದ. ಉದ್ದೇಶ ಏನ್ ಹೇಳ್ರಿ? ಭಾರತದಿಂದ ಇಂಗ್ಲಿಷರನ್ನು ಓಡಿಸೋದಾಗಿತ್ತು. ಅದರ ಸಲುವಾಗಿ ಆತ ಏನ್ ಮಾಡ್ತಿದ್ದಂದ್ರ ಬ್ರಿಟಿಷರ ಅತಿ ಇಂಪಾರ್ಟೆಂಟ್ ಸ್ಥಳ ದಕ್ಷಿಣ ಭಾರತದಲ್ಲಿ ಮದ್ರಾಸ್ ಆಗಿತ್ತು. ಸೊ ಆ ಮದ್ರಾಸನ್ನ ಮುತ್ತಿಗೆ ಹಾಕಬೇಕು ಅಂತ ತಿಳ್ಕೊಂಡ ಯೋಜನೆಯನ್ನ ರೂಪಿಸ್ತಾನ. ಯಾರ ಯೋಜನೆ ರೂಪಿಸ್ತಾರ ಹೇಳ್ರಿ? ಡುಪ್ಲೆ ಅಂತ ಏನೇನಿತ್ತು ಉದ್ದೇಶ ಏನಿತ್ರೆ ಭಾರತದಿಂದ ಇಂಗ್ಲಿಷರನ್ನು ಓಡಿಸೋದಾಗಿತ್ತು. ಆ ಕೆಲಸ ಸಾಧನೆಗಾಗಿ ಮದ್ರಾಸನ ಮೊದಲು ಮುತ್ತಿಗೆ ಹಾಕಬೇಕು. ಮದ್ರಾಸನ್ ಕಸ್ಕೊಂಡು ಅಂದ್ರ ದಕ್ಷಿಣ ಭಾರತದಾಗ ವ್ಯಾಪಾರ ನಿಂತು ಬಿಡ್ತದ. ಹಿಂಗ ಕ್ರಮೇಣ ಅವ್ರ ಮೇಲೆ ದಾಳಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಒಂದು ಪ್ಲಾನ್ ಯಾರು ಮಾಡಿರ್ತಾರ ಅಂದ್ರೆ ಡುಪ್ಲೆ ಮಾಡಿರ್ತಾನ. ಬಟ್ ಇದ ಭಾರತದಲ್ಲಿ ಇರುವಂತಹ ಫ್ರೆಂಚ್ ಸೈನಿಕ ಸಾಧ್ಯ ಇರಲಿಲ್ಲ, ಯಾಕಂದ್ರೆ ಕಡಿಮೆ ಸೈನ್ಯವನ್ನು ಅವ್ರು ಹೊಂದಿದ್ರು. ಅದರ ಸಲುವಾಗಿ ಡುಪ್ಲೆ ಇದ್ದವ ಏನ್ ಮಾಡ್ತಾನಂತಂದ್ರೆ ಲಾಬೋರ್ಡೆನಾಯಸ್ನ ಸಹಾಯವನ್ನು ಕೇಳ್ತಾನ. ಇನ್ನು ಈ ಲಾಬೋರ್ಡೆನಾಯಸ್ ಯಾರು ಅಂತ ತಾವು ಕೇಳೋರು, ಅದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ನೋಡ್ರಿ. ಈ ಮ್ಯಾಪ್ ಒಂದ್ಸಲ ನೋಡ್ರಿ ಇಲ್ಲಿ. ಓಕೆ, ಇಲ್ಲಿ ಮಾರಿಷಸ್ ಅಂತ ಹೇಳಿ ಇಲ್ಲಿ ದೇಶ ಅದ. ಇಲ್ಲಿ ಮೊದಲು ನಮ್ಮ ಇಂಡಿಯಾ ಗುರುತ ಮಾಡ್ತಾನೆ ನೋಡ್ರಿ. ಇಲ್ಲಿ ಭಾರತ ಅದ. ಓಕೆ, ಸೊ ಇಲ್ಲಿ ಭಾರತ ಅದ, ಇಲ್ಲಿ ಮಾರಿಷಸ್ ಅಂತ ಹೇಳಿ ದೇಶ ಅದ. ಈ ಮಾರಿಷಸ್ ದೇಶದಾಗ ಲಾಬೋರ್ಡೆನಾಯಸ್ ಅಂತ ಹೇಳಿ ಒಬ್ಬ ಗವರ್ನರ್ ಇದ್ದ. ಈತ ಕೂಡ ಫ್ರೆಂಚ್ರಿಂದ ನೇಮಕವಾದಂತ ಗವರ್ನರ್. ಫ್ರೆಂಚ್ದವ್ರು ನೇಮಿಸಿರ್ತಾರ ಲಾಬೋರ್ಡೆನಾಯಸ್ನ. ಓಕೆ, ಹಿಂಗಾಗಿ ಇಲ್ಲಿ ಮದ್ರಾಸನ ಮುತ್ತಿಗೆ ಹಾಕೋದಿರ್ತದ. ಈ ಮದ್ರಾಸವನ್ನು ಮುತ್ತಿಗೆ ಹಾಕ್ಬೇಕಾದ್ರ ಇಲ್ಲಿ ಸೈನ್ ಕಡಿಮೆ ಇರೋದ್ರಿಂದ ಡುಪ್ಲೆ ಏನ್ ಮಾಡ್ತಂದ್ರ ಇವನಿಗೆ ಕಾಂಟ್ಯಾಕ್ಟ್ ಮಾಡ್ತಾನ ಲಾಬೋರ್ಡೆನಾಯಸ್ಗೆ, ಮತ್ತೆ ಇವನಿಗೆ ಸೈನ್ಯವನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾನ. ಆಗೈತ 8 ಹಡಗುಗಳನ್ನ ಮತ್ತು 3000 ಸೈನ್ಯವನ್ನು ತೆಗೆದುಕೊಂಡು ಈತ ಮಾರಿಷಸ್ನಿಂದ ಬಿಟ್ಟು ಈ ಕಡೆ ಈ ಸಮುದ್ರ ಮಾರ್ಗದ ಮೂಲಕ ಬಂದು ಇಲ್ಲಿ ಕೂಡ್ತಾನ. ಎಲ್ಲಿ ಹೇಳ್ರಿ? ಮದ್ರಾಸ್ಗೆ ಬಂದು ತಲುಪ್ತಾನ. ಆ ವೇಳೆಗೆ ಏನಾಗ್ತದಂದ್ರೆ ಮದ್ರಾಸದಲ್ಲಿ ಇಂಗ್ಲಿಷರ ಒಬ್ಬ ಅಧಿಕಾರಿ ಇದ್ದ. ಆತನ ಹೆಸರು ಏನಂತಂದ್ರೆ ಇಲ್ಲದ ನೋಡ್ರಿ, ಪೇಟಾನ್ ಅಂತ ಹೇಳಿ ಒಬ್ಬ ಅಧಿಕಾರಿ ಇದ್ದ. ಈ ಪೇಟನ್ ಏನ್ ಮಾಡ್ತಾನಂತಂದ್ರೆ ಆ ಫ್ರೆಂಚರ ಸೈನ್ಯವನ್ನು ನೋಡ್ಕೊಂಡು ಅವ್ರ ಜೊತೆಗೆ ಹೋರಾಟ ಮಾಡದೆ ಆತ ಬಂಗಾಳ ಪ್ರದೇಶದ ಹುಗ್ಲಿ ಕಡೆಗೆ ಓಡಿ ಹೋಗ್ಬಿಡ್ತಾನೆ, ಹುಗ್ಲಿ ಕಡೆಗೆ. ಸೊ ಇಲ್ಲಿ ಬಂಗಾಳ ಪ್ರಾಂತದ ಇದೆ ತೋರ್ಸ ನೋಡ್ರಿ, ಹುಗ್ಲಿ ಇಲ್ಲಿದ.
ಇಲ್ಲಿ ಅವ್ ಬಂದ ಇಲ್ಲಿ ಮದ್ರಾಸಕ್ಕೆ ಬರ್ತಾನ ಸೈನ್ಯವನ್ನ ತೆಗೆದುಕೊಂಡು ಈ ಕಡೆದ ಈ ಮಾರ್ಗದಿಂದ ಇಲ್ಲಿ ಬರ್ತಾನ ಹಡಗುಗಳನ್ನ ತೆಗೆದುಕೊಂಡು. ಇಲ್ಲಿದ್ದಂತಹ ಈ ಪೇಟಾನ್ ಏನಿದ್ದಲ್ಲ ಈತ ಈ ಕಡೆ ಓಡಿ ಹೋಗಿ ಹುಬ್ಳಿ ಕಡೆಗೆ ಓಡಿ ಹೋಗ್ಬಿಡ್ತಾನ. ಹಿಂಗಾಗಿ ಇಲ್ಲಿ ಸೇನೆನೇ ಇಲ್ದಂತಾಗಿ ಬಿಡ್ತದ. ಎಲ್ಲಿ ಹೇಳ್ರಿ? ಮದ್ರಾಸಲ್ಲಿ. ಅಲ್ಲಿ ಚೆನ್ನೈ ಅಂತ ಬರ್ದದ. ಚೆನ್ನೈಯನ್ನ ಈಗ ಚೆನ್ನೈ ಅಂತ ಹೇಳಿ ಕರಿತಾರ. ಪ್ರಾಚೀನ ಕಾಲದಲ್ಲಿ ಅಂದ್ರೆ ಆಗಿನ ಕಾಲದಲ್ಲಿ 18ನೇ ಶತಮಾನದಲ್ಲಿ ಮದ್ರಾಸ್ ಅಂತ ಹೇಳಿ ಅದನ್ನ ಕರಿಲಾಗ್ತಿತ್ತು. ಸೊ ಆತ ಅಲ್ಲಿ ಹುಬ್ಳಿಗೆ ಓಡಿ ಹೋಗಿದ್ರಿಂದ ಯಾವುದೇ ಸೈನಿಕರ ರಕ್ಷಣೆಯಲ್ಲಿ ಇಲ್ಲದಂತಹ ಮದ್ರಾಸನ್ನ ಲಾಬೋಡೆನಾಯಸ್ ಈಜಿಯಾಗಿ ಕ್ಯಾಪ್ಚರ್ ಮಾಡ್ತಾನ. ಇದರಿಂದ ಏನಾಗ್ತದ ಆ ಲಾಬೋಡೆನಾಯಸ್ನ ಅದಿಂದಲ್ಲಿ ಮದ್ರಾಸ್ ಬಂದ್ಬಿಡ್ತದ. ಇದಾದ ಸ್ವಲ್ಪ ಇತರ ದಿವಸಗಳ ಕಾಲ ನಂತರ ಕೆಲವು ತಿಂಗಳ ಕಾಲ ಆ ಲಾಬೋಡೆನಾಯಸ್ ಆ ಮದ್ರಾಸಲ್ಲೇ ಇರ್ತಾನ. ಆದ್ರೆ ಇಂಗ್ಲಿಷರ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳಿಕ್ ಶುರು ಮಾಡ್ತಾನ. ಈ ಒಪ್ಪಂದ ಇಲ್ಲಿದ್ದಂತಹ ಗವರ್ನರ್ ಯಾರು ಹೇಳ್ರಿ? ಡುಪ್ಲೆ. ಫ್ರೆಂಚರ ಗವರ್ನರ್ ಡುಪ್ಲೆ ಇದ್ದಲ್ಲ, ಆತನಿಗೆ ಆ ಒಪ್ಪಂದ ಬೇಡ ಅಂತ ಹೇಳ್ತಾನ. ಹಿಂಗಾಗಿ ಲಾಬೋಡೆನಾಯಸ್ ಮತ್ತು ಫ್ರೆಂಚ್ ಗವರ್ನರ್, ಭಾರತದಲ್ಲಿದ್ದಂತ ಫ್ರೆಂಚ್ ಗವರ್ನರ್ ಡುಪ್ಲೆ ಮಧ್ಯೆ ವಾದ ವಿವಾದ ಆಗ್ತದ, ಭಿನ್ನಾಭಿಪ್ರಾಯ ಬರ್ತದ. ಈ ಭಿನ್ನಾಭಿಪ್ರಾಯದಿಂದಾಗಿ ಲಾಬೋಡೆನಾಯಸ್ ಸಿಟ್ಟಿನಿಂದ ಆ ಮದ್ರಾಸನ್ನ ಕ್ಯಾಪ್ಚರ್ ಮಾಡಿದಂತಹ ಮದ್ರಾಸನ್ನ 40,000 ಪೌಂಡ್ಗಳಿಗೆ ಬ್ರಿಟಿಷರಿಗೆ ಆತನ ಮಾರ್ತಾನ, ವಾಪಸ್ ಕೊಡ್ತಾನ. ಅವ್ರಿಗೆ 40,000 ಪೌಂಡ್ ತೆಗೆದುಕೊಳ್ತಾನ. ಮತ್ತ ಮದ್ರಾಸನ್ನ ಬ್ರಿಟಿಷರಿಗೆ ಒಪ್ಸಿ ವಾಪಸ್ ಮತ್ತೆಲ್ಲಿ ಹೋಗ್ತಾನೆ ಹೇಳ್ರಿ? ಮಾರಿಸಸ್ಗೆ ಆತ ಹೋಗ್ತಾನ. ಇದರಿಂದ ಕೋಪಿತನಾದಂತಹ ಈ ಡುಪ್ಲೇನ್ ಇದ್ದಲ್ಲ, ಆತ ಮರಳಿ ಮತ್ತೆ ಮದ್ರಾಸ್ ಮೇಲೆ ದಾಳಿಯನ್ ಮಾಡ್ತಾನ. ಮತ್ತೆ ಮದ್ರಾಸನ್ನ ತನ್ನ ದಿನಕ್ಕೆ ತೆಗೆದುಕೊಂಡು ಬಿಡ್ತಾನ. ಈ ರೀತಿ ಮೊದಲನೇ ಒಂದು ಘಟನೆ ಏನದಲ್ಲ ಈ ಮದ್ರಾಸ್ ಮುತ್ತಿಗೆ ಅಂತ, ಅದರಲ್ಲಿ ಡುಪ್ಲೆ ಸಕ್ಸಸ್ಫುಲ್ ಆಗ್ತಾನ. ಇಂಗ್ಲಿಷರು ಅಲ್ಲಿ ಸೋಲನ್ನು ಅನುಭವಿಸ್ತಾರೆ. ಆದ್ರೆ ಇಂಗ್ಲಿಷರಿಗೆ ಮದ್ರಾಸ್ ಇಲ್ಲದೆ ವ್ಯಾಪಾರ ಮಾಡೋದು ಬಹಳ ಕಠಿಣ ಇತ್ತು ದಕ್ಷಿಣದಲ್ಲಿ. ಹಿಂಗಾಗಿ ಮದ್ರಾಸನ್ನ ಮತ್ತೆ ತಮಗೇ ವಹಿಸಬೇಕು ಅಂತ ತಿಳ್ಕೊಂಡು ಅವ್ರು ಬಯಸಿದ್ರಿಂದಾಗಿ ಎರಡನೇ ಒಂದು ಘಟನೆ ಸಂಭವಿಸ್ತದ. ಅದ ಯಾವ್ದಂದ್ರೆ ಅಡಿಯಾರ್ ಕದನ ಅಂತ. ಓಕೆ, ಇಲ್ಲಿ ಏನಾಗ್ತದ ನೋಡ್ರಿ, ಎರಡನೇ ಘಟನೆದಲ್ಲಿ ಅಡಿಯಾರ್ ಕದನ ಯಾವಾಗ ಆಗ್ತದ? 1740ರಲ್ಲಿ ಆಗ್ತದ. ಸೊ ಮದ್ರಾಸನ್ನ ತಮಗೇ ಒಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇಂಗ್ಲಿಷರ್ ಏನ್ ಮಾಡ್ತಾರಂದ್ರ, ಈ ಮದ್ರಾಸ್ ಪ್ರಾಂತ ಕರ್ನಾಟಕ ಪ್ರದೇಶದಾಗ ಬರ್ತದ. ಸೊ ಆ ಕರ್ನಾಟಕ ಪ್ರದೇಶವನ್ನು ನೋಡ್ಕೊಳ್ಳುವಂತ ವ್ಯಕ್ತಿ ಯಾರು? ನವಾಬ್ ಇದ್ದ. ನವಾಬನ ಹೆಸರೇನು? ಅನ್ವರುದ್ದೀನ್. ಸೊ ಆ ಅನ್ವರುದ್ದೀನ್ ಸಹಾಯವನ್ನ ಈ ಬ್ರಿಟಿಷರು ಕೇಳ್ತಾರ. ಹಿಂಗಾಗಿ ಆ ಅನ್ವರುದ್ದೀನ್ ಏನ್ ಮಾಡ್ತಾನಂತಂದ್ರೆ, ಡುಪ್ಲೆಗೆ ಮದ್ರಾಸನ್ನ ನೀನು ಖಾಲಿ ಮಾಡ್ಬೇಕು ಮತ್ತ ಅದನ್ನ ಬ್ರಿಟಿಷರಿಗೆ ಒಪ್ಪಿಸ್ಬೇಕು ಅಂತ ತಿಳ್ಕೊಂಡು ಡುಪ್ಲೆಗೆ ಹೇಳ್ತಾನ. ಬಟ್ ಡುಪ್ಲೆ ಆ ಮದ್ರಾಸನ್ನ ನಿನಗೇ ಕೊಡ್ತೇವೆ ಅಂತ ತಿಳ್ಕೊಂಡು ಕೆಲವು ಕಾಲ ಆತನಿಗೆ ಹೇಳ್ತಾನ. ಬಟ್ ಆ ರೀತಿ ಮಾಡೋದಿಲ್ಲ. ಹೀಗ್ ಕೊಡದೇ ಇರೋದ್ರಿಂದ ಮದ್ರಾಸ್ ಮೇಲೆ ದಾಳಿಯನ್ನು ಮಾಡೋದು ಅನಿವಾರ್ಯ ಆಗಿಬಿಡ್ತದೆ ಅನ್ವರುದ್ದೀನಿಗೆ. ಅದಕ್ಕೆ ಅನ್ವರುದ್ದೀನ 10,000 ಸೈನ್ಯವನ್ನು ತೆಗೆದುಕೊಂಡು ಆತ ಸೇಂಟ್ ಥೋಮ್ ಬಳಿ ಇರುವಂತಹ ಅಡಿಯಾರಲ್ಲಿ ಈ ಡುಪ್ಲೆ ಮೇಲೆ ದಾಳಿಯನ್ನು ಮಾಡ್ತಾನ. ಸೊ ಅಡಿಯಾರ್ ಅನ್ನೋದು ಒಂದು ಪ್ಲೇಸ್ ಅದ. ಓಕೆ, ಸೊ ಇಲ್ಲಿ ಬರ್ತದ ಅಡಿಯಾರ್. ಇಲ್ಲಿ ಹೇಳ್ರಿ ಸೇಂಟ್ ಥೋಮ್ ಬಳಿ. ಇಲ್ಲಿ ಚೆನ್ನೈ ಅದ, ಇಲ್ಲೇ ಗುರುತ ಮಾಡ್ತಾನಿಲ್ರಿ ನಿಮಗೆ. ಇದು ಮದ್ರಾಸ್ ಏನದಲ್ಲ, ಮದ್ರಾಸ್ದಿಂದ ಸ್ವಲ್ಪ ಕೆಳಗಡೆ ಭಾಗದಾಗ ಇಲ್ಲಿ ಅಡಿಯಾರ್ ಅಂತ ಹೇಳಿ ಬರ್ತದ. ಸೊ ಈ ಅಡಿಯಾರದಲ್ಲಿ ಆತ ಯುದ್ಧವನ್ನು ಮಾಡ್ತಾನ. ಯಾರು ಹೇಳ್ರಿ? ಯಾರು ಯುದ್ಧ ಮಾಡ್ತಾರೋ? ಇಲ್ಲದ ನೋಡ್ರಿ, ಅನ್ವರುದ್ದೀನ್ ಸೈನ್ಯ 10,000 ಸೈನ್ಯ ಮತ್ತು ಡುಪ್ಲೆಯ ಸೈನ್ಯ ಕೇವಲ 1,000 ಇತ್ತು. ಇವರಿಬ್ಬರ ಮಧ್ಯೆ ಅಡಿಯಾರದಲ್ಲಿ ಯುದ್ಧ ಆಗ್ತದ. ಈ ಯುದ್ಧದಲ್ಲಿ ಪ್ರಮುಖವಾಗಿ ಈ ಯುದ್ಧ ಏನ್ ನಡೀತದಲ್ಲ, 1,000 ಸೈನ್ಯ ಇದು ಅನ್ವರುದ್ದೀನ್ದು. ಇಲ್ಲಿ ಬರ್ತಾ ನೋಡ್ರಿ, 1,000 ಸೈನ್ಯ, 1,000 ಸೈನ್ಯ ಅನ್ವರುದ್ದೀನ್ ಅಂತ ಇವ್ರದ್ದು ಬರ್ತಾ ನೋಡಿ, ಡುಪ್ಲೆಂದ ಅದು. ಮತ್ತು 10,000 ಸೈನ್ಯ ಏನಿತ್ತಲ್ಲ ಇದು ಅನ್ವರುದ್ದೀನ್ ಇತ್ತು. ಸೊ ಇವರಿಬ್ಬರ ಮಧ್ಯೆ ಏನು ಯುದ್ಧ ಆಗ್ತದಲ್ಲ, ಆ ಯುದ್ಧದಲ್ಲಿ ಅನ್ವರುದ್ದೀನ್ ಸೋಲ್ತಾನ. 10,000 ಸೈನ್ಯ ಇದ್ರೂ ಕೂಡ ಅದು ಅಶಸ್ತ್ರನಿಂದ ಕೂಡಿತ್ತು. ಮತ್ತೆ ಟ್ರೈನ್ಡ್ ಸೈನ್ಯ ಏನಿತ್ತಲ್ಲ ಅದು 1,000 ಹೊಂದಿದ್ರೂ ಕೂಡ ಡುಪ್ಲೆ ಈ ಯುದ್ಧದಲ್ಲಿ ಗೆಲುವನ್ನು ಸಂಪಾದಿಸ್ತಾನ. ಮದ್ರಾಸ್ ಮತ್ತು ಡುಪ್ಲೆ ಕಡೆಗೇನೆ ಉಳಿತದ. ಅದೇ ವೇಳೆಗೆ ಇಲ್ಲಿ ಬ್ರಿಟಿಷ್ ಅಡ್ಮಿರಲ್ ಬೋಸ್ಕಾವೆನ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದ. ಈ ಅಡ್ಮಿರಲ್ ಏನ್ ಮಾಡ್ತಾನಂದ್ರ ನೌಕಾ ದಾಳಿಯನ್ನ ಮಾಡ್ತಾನ. ಮತ್ತ ಪಾಂಡಿಚೇರಿಗೆ ಮುತ್ತಿಗೆಯನ್ನು ಹಾಕ್ತಾನ. ಯಾಕಂದ್ರ ಮದ್ರಾಸ್ ಮೇಲ್ಗಡೆ ಭಾಗದಾಗ ಬರ್ತದ. ಇಲ್ಲಿ ಒಂದ್ ಸ್ವಲ್ಪ ನೋಡ್ರಿ ನೀವು ಮ್ಯಾಪ್ದಾಗ. ಇಲ್ಲಿ ನೋಡ್ರ, ಮದ್ರಾಸ್ ಇಲ್ಲಿ ಬರ್ತದ. ಓಕೆ, ಇಲ್ಲಿ ಮದ್ರಾಸ್ ಅದ. ಸೇಂಟ್ ಥೋಂಬಳಿ ಆಲ್ರೆಡಿ ಯುದ್ಧ ನಡೆದಿತ್ತು, ಅದಿತ್ರ ಕೆಳಗಡೆ ಬರ್ತದ. ಆಮೇಲೆ ಇವಾಗ ಏನ್ ಮಾಡಿದ ಈತ ಪಾಂಡಿಚೇರಿಗೆ ಮುತ್ತಿಗೆ ಹಾಕ್ತಾನೆ. ಯಾಕಂದ್ರೆ ಈ ಮದ್ರಾಸ್ದಲ್ಲಿ ಯಾರಿದ್ರು ಈಗ ಡುಪ್ಲೆ ಅದಾನ, ವಶಪಡಿಸ್ಕೊಂಡು ಅಲ್ಲೇ ಅದಾನ. ಅದಕ್ಕಾಗಿ ಅವ ಏನ್ ಮಾಡ್ತಾನಂದ್ರೆ ಈ ಫ್ರೆಂಚರ ಪ್ರಮುಖ ಸ್ಥಾನ ಮತ್ತು ಅವ್ರ ರಾಜಧಾನಿ ಪಾಂಡಿಚೇರಿಗೆ ಮುತ್ತಿಗೆಯನ್ನು ಹಾಕ್ತಾನ. ಯಾರು ಮುತ್ತಿಗೆ ಹಾಕ್ತಾರ ಹೇಳ್ರಿ?
ಯಾರು ಹಾಕ್ತಾರ್ರಿ? ಬೊಸ್ಕಾವೆನ್ ಮುತ್ತಿಗೆಯನ್ನು ಹಾಕ್ತಾನ. ಅವಾಗ ಡುಪ್ಲೆ ಏನ್ ಮಾಡ್ತಾನಂತಂದ್ರೆ ಈ ಪಾಂಡಿಚೇರಿಯ ದಕ್ಷಿಣಕ್ಕಿದ್ದಂತಹ ಸೆಂಟ್ ಡೇವಿಡ್ ಕೋಟೆಗೆ ಮುತ್ತಿಗೆ ಹಾಕ್ತಾನ. ಅದು ಇಲ್ಲಿ ಬರ್ತದ ಪ್ಲೇಸ್. ಸೆಂಟ್ ಡೇವಿಡ್ ಕೋಟೆ ಅಂತ ಏನದಲ್ಲ ಅದು ಈ ಪಾಂಡಿಚೇರಿಯಿಂದ ಕೆಳಗಡೆ ಬರ್ತದ. ಇದು ಬ್ರಿಟಿಷರ ಅಧೀನದಾಗಿತ್ತು. ಇಲ್ಲಿ ನೋಡ್ರೆ ಸೆಂಟ್ ಡೇವಿಡ್ ಕೋಟೆ ಬ್ರಿಟಿಷರ ಅಧೀನದಾಗ, ಪಾಂಡಿಚೇರಿ ಇದು ಫ್ರೆಂಚ್ ಅಧೀನದಾಗ, ಆಮೇಲೆ ಇಲ್ಲಿ ಸೇಂಟ್ ಥೋಮಾ ಮತ್ ಇದು ಬ್ರಿಟಿಷರ ಅಧೀನದಾಗ, ಇದು ಕೂಡ ಬ್ರಿಟಿಷರ ಅಧೀನದಾಗ. ಓಕೆ, ಹಿಂಗಾಗಿ ಇಲ್ಲಿ ಆತ ದಾಳಿಯನ್ನು ಹಾಕ್ತಾನ. ಬಟ್ ಆ ದಾಳಿ ವಿಫಲ ಆಗ್ತದ. ಅಷ್ಟು ಹೊತ್ತಿಗಾಗಲೇ ಆಸ್ಟ್ರಿಯಾದಲ್ಲಿ ಒಂದು ಸಂಧಾನ ಆಗ್ತದ, ಒಪ್ಪಂದ ಆಗ್ತದ. ಆ ಒಪ್ಪಂದ ಮೂಲಕ ಈ ಒಂದನೇ ಕರ್ನಾಟಕ ಯುದ್ಧ ಏನದಲ್ಲ ಇದು ಕೊನೆಗೊಳ್ತದ. ಸೊ ಹಿಂಗಾಗಿ ಈ ಮೊದಲನೇ ಕರ್ನಾಟಕ ಯುದ್ಧ ಕೊನೆಗೊಂಡು ಏನೇನು ಪರಿಣಾಮಗಳು ಆಗ್ತಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇ ಪರಿಣಾಮ ಏನಂತಂದ್ರ 1748ರಲ್ಲಿ ಎಕ್ಸಲಾ ಚಾಪೆಲ್ ಅಂತ ಹೇಳಿ ಒಂದು ಒಪ್ಪಂದ ಆಗ್ತದ. ಇದು ಒಪ್ಪಂದ ಆಸ್ಟ್ರಿಯಾದಾಗ ಆಗ್ತದ, ಯುರೋಪ್ದಾಗ ಆಗ್ತದ. ಈ ಒಪ್ಪಂದದ ಮೂಲಕ ಯುರೋಪಿನಲ್ಲಿ ಆಸ್ಟ್ರಿಯಾ ಉತ್ತರಾಧಿಕಾರತ್ವದ ಯುದ್ಧ ನಿಲ್ತದ. ಈ ಒಪ್ಪಂದದ ಒಂದು ನಿಬಂಧನೆಯ ಪ್ರಕಾರ ಭಾರತದಲ್ಲಿ ಒಂದನೇ ಕರ್ನಾಟಕ ಯುದ್ಧ ಕೂಡ ನಿಂತು ಬಿಡ್ತದ. ಓಕೆ, ಸೊ ಒಂದನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂತ ಹೇಳಿ ಪ್ರಶ್ನೆ ಕೇಳ್ತಾರ. 1748ರ ಎಕ್ಸಲಾ ಚಾಪೆಲ್ ಒಪ್ಪಂದದ ಮೂಲಕ ಒಂದನೇ ಕರ್ನಾಟಕ ಯುದ್ಧ ಕೊನೆಗೊಳ್ತದ. ಈ ಒಪ್ಪಂದ ಆಗಿದ್ದಲ್ಲಿ ಎಲ್ಲಾಗ್ಯದ? ಆಸ್ಟ್ರಿಯಾದಾಗ ಆಗ್ತದ, ಅಂದ್ರೆ ಯುರೋಪಿಯನ್ ದೇಶದಾಗ ಆಗ್ತದೆ. ಓಕೆ, ಇನ್ ನೆಕ್ಸ್ಟ್ ಮೂರನೇದ್ ನೋಡ್ರಿ, ಫ್ರೆಂಚರು ಮದ್ರಾಸನ್ನ ಬ್ರಿಟಿಷರಿಗೆ ಬಿಟ್ಕೊಡ್ತಾರೆ. ಯಾಕಂದ್ರೆ ಈ ಒಪ್ಪಂದಾಗ ನಿಬಂಧನೆ ಆಗ್ತದ. ಇನ್ನೇನ್ ಇದು ಆಕ್ಚುಲಿ 49ರ ತನಕನೂ ಕೂಡ ಫ್ರೆಂಚ್ ಅಧೀನದಾಗ ಇದ್ದಂತ ಮದ್ರಾಸನ್ನ ಅನಿವಾರ್ಯವಾಗಿ ಈ ಒಪ್ಪಂದದಲ್ಲಿ ಸಹಿ ಹಾಕಿದ್ರಿಂದ ಅವರು ಬ್ರಿಟಿಷರಿಗೆ ಬಿಟ್ಕೊಡ್ತಾರ. ಅದರ ಬದಲಾಗಿ ಅಮೆರಿಕದಾಗ ಲೂಯಿಸ್ಬರ್ಗ್ದಾಗ ಕೆಲವೊಂದಿಷ್ಟು ಪ್ರಾಂತಗಳದ್ದು ಅವು ಫ್ರೆಂಚರ ಅಧೀನದ ಪ್ರಾಂತದ್ದು, ಅದನ್ನ ಬ್ರಿಟಿಷರು ವಶಪಡಿಸಿಕೊಂಡಿದ್ರು. ಆ ಬ್ರಿಟಿಷರು ಆ ಸ್ಥಳಗಳನ್ನ ಫ್ರೆಂಚರಿಗೆ ವಾಪಸ್ ಕೊಡ್ತಾರ. ಇನ್ನು ಐದನೇದ್ ನೋಡ್ರಿ, ಇದು ಭಾರತೀಯರ ಸೈನಿಕ ದುರ್ಬಲತೆಯನ್ನ ಯುರೋಪಿಯನ್ರಿಗೆ ಪ್ರದರ್ಶಿಸಿತು ಅಂತ ಹೇಳ್ತೇವೆ. ಯಾಕಂದ್ರ ಅನ್ವರುದ್ದೀನ 10,000 ಸೈನ್ಯ ತೆಗೆದುಕೊಂಡ್ರು ಕೂಡ ಡುಪ್ಲೆಯ ವಿರುದ್ಧ ಆತ ಹೋರಾಡಿ ಜಯವನ್ನು ಸಾಧಿಸದೆ ಸೋಲನ್ನು ಅನುಭವಿಸ್ತಾನ. ಸೊ ಇದು ಭಾರತೀಯರ ದೌರ್ಬಲ್ಯತೆಯನ್ನ ಮತ್ತು ಒಂದು ನಿಷ್ಕೃಷ್ಟವಾದ ಸೈನ್ಯ ವ್ಯವಸ್ಥೆಯನ್ನ ಅವ್ರಿಗೆ ತೋರ್ಪಡಿಸ್ತದ. ಮತ್ತು ಆರನೇದು ಏನಂತಂದ್ರ ಫ್ರೆಂಚರ ಪ್ರತಿಷ್ಠೆಯನ್ನು ಹೆಚ್ಚಿಸ್ತದ. ಯಾಕಂದ್ರೆ ಡುಪ್ಲೆ ಮಾಡಿದಂತ ಎಲ್ಲಾ ಪ್ಲಾನ್ಗಳು ಇಲ್ಲಿ ಸಕ್ಸಸ್ ಆಗ್ತಾವ. ಅದರಿಂದ ಒಂದನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ಪ್ರಾಬಲ್ಯವನ್ನು ಬೀರ್ತಾರ. ಆಮೇಲೆ ಈ ಯುದ್ಧದಿಂದ ಇಬ್ಬರಿಗೂ ಕೂಡ ಲಾಭ ಹೋಗಂಗಿಲ್ಲ. ಯಾಕಂದ್ರ ಫ್ರೆಂಚರ್ ಗೆದ್ದಂತ ಪ್ಲೇಸ್ಗಳನ್ನ ಮರಳಿ ಮತ್ತೆ ಬ್ರಿಟಿಷರ್ ಕೊಡ್ತಾರ, ಬ್ರಿಟಿಷರ್ ಗೆದ್ದಂತ ಪ್ಲೇಸ್ಗಳನ್ನ ಮರಳಿ ಮತ್ತೆ ಫ್ರೆಂಚರ್ ಕೊಡ್ತಾರ. ಲಾಭ ಅಂತೂ ಏನಾಗಂಗಿಲ್ಲ, ಬಟ್ ಯುದ್ಧದಿಂದ ನಷ್ಟಗಳನ್ನ ಇಬ್ರು ಕೂಡ ಅನುಭವಿಸ್ತಾರ. ಅದರ ಪರಿಣಾಮ ಭಾರತದ ಮೇಲಾಗಿ ಭಾರತೀಯರು ಕೂಡ ನಷ್ಟವನ್ನ ಅನುಭವಿಸ್ತಾರ. ಸೊ ಇವಿಷ್ಟು ಒಂದನೇ ಕರ್ನಾಟಕ ಯುದ್ಧದ ಪರಿಣಾಮಗಳು. ಇನ್ನ ಮುಂದಿನ ಒಂದು ಅವಧಿ ಏನದಲ್ಲ ಅದರಲ್ಲಿ ನಾವ ಎರಡನೇ ಕರ್ನಾಟಕ ಯುದ್ಧದ ಕುರಿತ ಅಭ್ಯಾಸ ಮಾಡೋಣ. ಈಗಾಗಲೇ ತಮಗೆ ಹೇಳಿದಂಗ ಎರಡನೇ ಕರ್ನಾಟಕ ಯುದ್ಧ ಏನದಲ್ಲ ಅದು 1748ರಿಂದ 54ರ ತನಕ ನಡೆದದ. ಇದನ್ನ ಕೆಲವೊಂದು ಪುಸ್ತಕದ 49 ಅಂತ ಹೇಳಿ ಕೊಡ್ತಾರ, 48 ಅಂತ ಹೇಳಿ ಕೂಡ ಕೊಡ್ತಾರ. ಯಾವುದು ಕೂಡ ತಪ್ಪಂತಲ್ಲ, ಯಾವ್ದ್ರೆ ಒಂದು ಕೊಟ್ಟಿರ್ತಾರ. ಅದನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಮುಂದಿನ ಒಂದು ಅವಧಿಯಲ್ಲಿ ಈ ಎರಡನೇ ಕರ್ನಾಟಕ ಯುದ್ಧದ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.